ಹೊರಗಡೆ ಕಳಿಸಲ್ಲ, ಮನೆಯಲ್ಲಿ ಬೇಡ ಅಂತಾರೆ. ಅವಾಗ ಅವ್ರ ಪ್ರತಿಭೆ ಅಲ್ಲೇ ಹೋಗಿತ್ತು. ಅವರು ಇಲ್ಲಿ ಬಂದು ಪ್ರದರ್ಶನ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಸ್ನೇಹಿಯ ಉದ್ದೇಶ ಅಷ್ಟೇ. ನೊಂದವರ ಪಾಲಿಗೆ ನಾವು ಬೆನ್ನಿಂದೆ ನಿಲ್ಲಬೇಕು, ಇರುವಂತ ಪ್ರತಿಭೆಯನ್ನ ಗುರುತಿಸಬೇಕು. ಕೆಲವೊಂದು ಕುಟುಂಬಗಳಿಗೆ ಆಸರೆಯಾಗಿ ಅವರ ಮಾರಾಟದ ಉತ್ಪನ್ನಗಳನ್ನ ಮಾರಾಟಕ್ಕೆ ಆಸರೆಯಾಗಿ ನಿಲ್ಲಬೇಕು ಅನ್ನೋ ಉದ್ದೇಶನೇ ಸ್ನೇಹಿ. ಹೆಂಡಿನವ್ರು ಎಷ್ಟು ಹೇಳ್ತೀಯ, ಕನ್ನಡದಲ್ಲಿ ಕೇಳೋದು ಕೇಳ್ತೀಯ, ಸರಿಯಾಗಿ ಕೇಳಿ. ನಿಮ್ ಹೆಂಡತಿ ಸೌಖ್ಯವಾಗಿದ್ದಾರೆ ಅಂತ ಹಂಗೆ ನಿಮ್ ಹೆಂಡ್ರೆಲ್ಲ ಸೌಖ್ಯವಾಗಿದ್ದಾರೆ ಅಂದ್ರೆ ಅವ್ನು ಕಕಾಬಿಕ್ಕಿ ಆಗ್ಬಿಟ್ಟ. ಈಗ ಹೆಂಗೆ ಅಂತ ಒಂದು ಮನುಷ್ಯನಿಗೆ ತನ್ನ ಅಂತರಂಗದಲ್ಲಿರ್ತಕ್ಕಂಥ ಭಾವನೆಗೆ ತಕ್ಕ ಭಾಷೆಯನ್ನ ಬಳಸ್ತದೆ ಹೋದ್ರೆ ಚೀಲ ತಗಲಾಕೊಂಡು ಕಾಡು ಮೇಡುಗಳನ್ನೆಲ್ಲ ಅಳೆದು ಆಯ್ತಾ, ಇವತ್ತು ನಾನಾ ಥರದ ಪದಗಳು ಹಾಕಿದ್ದಾರೆ. ಎಲ್ಲ ವರ್ಗದವರು ಸುಖವಾಗಿರ್ಬೇಕು ಅಂತ ಹೇಳಿ ತನ್ನ ಮೂಲಕ ತನ್ನ ಯಜಮಾನನಿಗೆ ಸಾಥ್ ಸಾಥ್ ಜೊತೆಯಲ್ಲಿ ಅಂತ ಊರೆಲ್ಲ ತಿರುಗಿ ಮಾತಿನಿಂದ ಬಡಿದೆಬ್ಬಿಸಿ ಎಚ್ಚರಗೊಳ್ಳಿ ಅಂತ ಹೇಳಿ ಎಲ್ಲರನ್ನೂ ಸಂಘಟನೆ ಮಾಡಿ ತನ್ನ ಪತಿವರಿಯನನ್ನ ಆತ ನಭ ಏರಿದಾಗಲೂ ಕೂಡ ತದನಂತರದಲ್ಲಿ ತಾನು ಕುಗ್ಗದರೆ ಸಮಾಜದ ಜೊತೆಯಲ್ಲಿ ನನ್ನ ನೋವು ನನಗಿರಲಿ, ಆದರೆ ನಿಮಗೆ ನನ್ನ ನೋವು ಯಾಕೆ ಹೆಚ್ಚಿಸಬೇಕು ಅನ್ನುವ ನನ್ನ ಸೋದರಿ ನಮ್ಮ ಸಾಹಿತ್ಯದ ಮೂಲಕ ಒಂದು ಕವಿತೆಯನ್ನ ಆಕೆ ತನ್ನ ಎದೆಯಲ್ಲಿ ಎದೆಗೂಡು ಮಾಡಿಕೊಂಡಿದ್ದಾಳೆ. ಆ ಕವಿತೆ ನೀವು ಸಾಹಿತ್ಯಿಕವಾಗಿ ಕೇಳಬೇಕು. ಆಕೆಯ ಸ್ವಭಾವ ಜಗವೆಲ್ಲ ನಗುತ್ತಿರಲಿ, ಜಗದೊಡವು ನನಗಿರಲಿ, ನಾನೊಡಲು ಜಗವನ್ನು ನೆಟ್ಟಿಕೊಳ್ಳದೆ ನಾನಕ್ಕೂ ಜಗವೊಡಲು ನೋಡಲಹುದೆ, ಜಗವೆಲ್ಲ ನಗುತ್ತಿರಲಿ, ಜಗದೊಡವು ನನಗಿರಲಿ, ಆದ್ದರಿಂದ ನನ್ನೊಡವು ನನಗಿರಲಿ, ಜಗತ್ತು ಸಂತೋಷವಾಗಿರಬೇಕು ಅಂತ ಹೇಳಿ ಸತ್ಯಾಗ್ರಹಗಳಲ್ಲಿ ಕುಳಿತು ಅಧಿಕಾರಿಗಳನ್ನು ಎದುರಾಕೊಂಡು ರಾಜಕೀಯ ಭಟಿಂಗರ ತಾಪತ್ರಯಕ್ಕೆಲ್ಲ ಸಿಲುಕಿ ಮುಷ್ಕರವೋ ತಸ್ಕರವೋ ಏನು 28 ಇದ್ರು ಆ ಜಾಗದಲ್ಲಿ ತನ್ನ ಧೀಶಕ್ತಿಯಿಂದ ಅರ್ಥಾತ್ ತನ್ನ ಪ್ರಾಮಾಣಿಕ ನಡತೆಯಿಂದ ಕಾರ್ಮಿಕರ ಕುಶಲತೆಯ ಮೂಲಕ ಸಂಘಟನೆ ಮಾಡಿ ಧರ್ಮ ಸಂಸ್ಕೃತಿ ಇವೆಲ್ಲವೂ ಕೂಡ ಮನುಷ್ಯನನ್ನು ಒಕ್ಕೂಡಿಸುವಂಥದ್ದು, ಅದು ದಿಗ್ಗಡಿಸುವಂಥದ್ದಲ್ಲ ಅನ್ನುವ ಅಸ್ತಿತ್ವದ ಮೇಲೆ ಒಂದು ಕಮ್ಯುನಿಸ್ಟ್ ಅನ್ನುವ ಪಕ್ಷದ ವಕ್ತಾರೆ ಆಗಿದ್ದಾಗ್ಯೂ ಕೂಡ ಬಂಧಿಸುವನಾರು ನಿನ್ನಾಳಲ್ಲ, ಇಂದಿನ ಬದುಕು ಮಂಕುತಿಮ್ಮ, ಇಂದಿನ ಬದುಕು ಪ್ರಚಂಡ ಬಂದು ಕೂತಿದ್ದಾರೆ ಉಪನ್ಯಾಸಕ. ಇಂದಿನ ಬದುಕು ಮಂಕುತಿಮ್ಮ, ಇವತ್ತಿನ ಬದುಕಲ್ಲಿ ನಾವು ನಾಳೆ ಆಸ್ವಾದಿಸಿಕೊಡುವ ಕಂಕಣ ಮೆತ್ಯ ಕಂಕಣಂ ರತ್ನ ಕಂಕಣವಂತೆ ಕಟ್ಟಿಪೆನ ಹೊಸಬಾಸಿಂಗವನ್ನ ಮುಡಿಪಾರಿಲ್ಲದೆ ಬಾಡಿ ಹೋಗವೆ. ನಾನು ಬರ್ದೆ ಪ್ರಯೋಜನ ಅದು. ಅದಕ್ಕೆ ಒಂದು ಶಬ್ದ ಹೇಗಾಗುತ್ತೆ, ನಾನು ಪ್ರಾರಂಭದಲ್ಲಿ ಸ್ವಾಗತಿಸಿಕೊಡ್ಬೇಕಾದ್ರೆ ನಾನು ನರೇಶ್ ಸ್ವಾಮಿ ಬಗ್ಗೆ ಹೇಳಿದೆ ನಿಮಗೆ. ಅವರ ಬದುಕಿನ ಹಾದಿ ನೀವು ಗಮನಿಸಿ. ಕನ್ನಡ ಅನ್ಕೊಂಡು ಕನ್ನಡದಲ್ಲೇ ತನ್ನ ಕನ್ನಡ ಮಾತೃಭಾಷೆಯನ್ನು ಇಟ್ಟುಕೊಂಡ ವ್ಯಕ್ತಿ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಹೋದ್ರೆ ಕೊಟ್ಟಿರುವ ಭವನೆ ಇದೆಯಲ್ಲ, ಆ ಪಟ್ಟಿ ನಾನು ಬಿಫೋರ್ ದಟ್ ಟೆಲ್ ಮಿ ವಾಟ್ ಇಸ್ ಅವರ್ ಬ್ಯಾಡ್ ನೇಮ್ ಪ್ಲೀಸ್. ನೇಮ್ ಇಟ್ ಸೆಲ್ಫ್ ಒಂದು ಬ್ಯಾಡ್ ನೇಮ್ ಗುಡ್ ನೇಮ್ ಎಲ್ಲ ಏನದು ಮನಾಗಿದೆ. ಆಮೇಲೆ ಆರ್ ಯು ಸ್ಟಡಿಂಗ್ ಅನ್ಬೇಕು. ನಾನಂದ್ರೆ ನಮ್ಮ ಅಪ್ಪನೇ ನೀವು ಬೆಂಗಳೂರಿಗೆ ಬರ್ಬಾರ್ದು, ಯಾರು ಯಾಕೆ ಅವನೇನಾದ್ರು ನೀವು ಪ್ರೀತಿಸಿದ್ರೆ ಮುತ್ತು ಕೊಡಕ್ 3 ಸತಿ ಸುತ್ತಬೇಕು. ಎಷ್ಟು ಮುಖ ಕೊಟ್ಟು ಸುಂದರವಾದ ಮುಖ ಕೊಟ್ಟು ಅಕ್ಷರ ಮುಖ ಯಾಕೆ ಪಡ್ಕೊಂಡಿದ್ದೆ ಶರಾಮ್ ಹಾಗೆ 60 ವರ್ಷಕ್ಕೆ ಅದೇ ಹೇಳ್ಕೊಳಕ್ಕೆ 70 ವರ್ಷಕ್ಕೆ ಬೇರೆಯವ್ರ ತರ ಅಲ್ಲ. ನಿಮ್ಗೆ ಹೇಳ್ತಿದ್ದೀನಿ, ನೀವೆಲ್ಲರೂ ಕುಮಾರಸ್ವಾಮಿ ಚರಿತ್ರೆ ಓದ್ಬೇಕು. ಸ್ವಾಮಿ ಅವ್ರನ್ನ ನಮ್ಮ ಧಾರ್ಮಿಕ ಕ್ಷೇತ್ರದ ಅಂದ್ರೆ ಸಾಕು, ಬರಲಿಲ್ವಾ ನಮ್ಮ ಸ್ವಾಮೀಜಿ ಅಂದ್ರೆ ಸಾಕು, ಬಿಟ್ಬಿಟ್ಟ. ಒಂದು ಲೋಕೋಪಯೋಗಿ ಇಲಾಖೆ ಸಚಿವ ಮಾತಾಡ್ತಿದ್ದಾನೆ, ಹಳೆ ನಾನು ಹೇಳೋದು. ಆ ಸ್ವಾಮೀಜಿ ಕರೆದ್ಬಿಟ್ಟಿದ್ದಾರೆ, ಕೂತ್ಬಿಟ್ಟಿದ್ದಾರೆ. ಎಲ್ರು ಬಿಡ್ತಾರೆ, ಏನು ನೀವೆಲ್ಲ ನಾನು ಭಾಷಣ ಮಾಡೋಣಲ್ಲ, ನಾನು ಯಾವತ್ತೋ ಒಬ್ಬರು ನೋಡ್ಕೊಂಡ್ರೆ ನಾನು ಹಂಗೆ ನಡ್ಕೊಳ್ಳೋದು. ನೀವೆಲ್ಲರೂ ನಿತ್ಯಾನಂದ ನಡ್ಕೋಬೇಕು. ನೀವು ನಿತ್ಯಾನಂದ ಸ್ವಾಮಿ ನಡ್ಕೊಂಡ್ರೆ ನೀವು ಹೆಂಗ್ ಬೇಕಾದ್ರೂ ಬದುಕಿಲ್ಲ. ನೀವು ಹಂಗೆ ನಡ್ಕೋಬೇಕು ಅಂತ ನಿರ್ಮಲಾನಂದ ಸ್ವಾಮಿ ನಿತ್ಯಾನಂದ ಅಲ್ಲ ಹೇಳಕ್ಕೆ ನಾವು ಅವ್ರ ಮಾರ್ಗದರ್ಶನಕ್ಕೆ ಹೋಗ್ತೀವಿ. ಅದರಿಂದ ನಮ್ಮ ನಿರ್ಧಾರ ಯಾವ ಕೈಲಿದೆ ಅಂದ್ರೆ ನಮ್ಮ ಕೈಲೇ ಇರೋದು. ನಿಮಗಿದೆ ಅಂದ್ರೆ ಸಾಹಿತಿ ಇದೆ, ಹ್ಯಾಕ್ ಟೀಕ್ಸ್ತಾನೆ. ನಮ್ಮ ವಕೀಲರ ಕೈಲೂ ನಾವು ಸಿಗಾಕೋಬಾರ್ದು, ಆದ್ರೆ ಹೇಳಬೇಕು ಹೆಂಗೆ. ಈಗ ನೀವು ಯಾವ ಥರನೇ ಭಾವಿಸ್ಕೊಳ್ಳಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ನಾನು ಸ್ವಲ್ಪ ಬದಲಾಯಿಸಿ ಹೇಳ್ತಿದ್ದೀನಿ. ಈ ಪ್ರಪಂಚದಲ್ಲಿ, ಈ ದೇಶಗಳಲ್ಲಿ, ಈ ರಾಜ್ಯಗಳಲ್ಲಿ
ಒಂದೊಂದು ಸರ್ಕಾರಕ್ಕೆ ಒಂದೊಂದು ಯೋಜನೆ. ಈ ಆಡಳಿತಾತ್ಮಕವಾಗಿರ್ತಕ್ಕಂಥ ದೇಶದೊಳಗಿನ ಸರ್ಕಾರಕ್ಕೆ ಹೀಗೊಂದು ಆಲೋಚನೆ. ವೃದ್ಧ ದಂಪತಿಗಳಿಗೆ ದಂತಭಾಗ್ಯ ಯೋಜನೆ. ಇದು ಅಚ್ಚ ಕನ್ನಡದಲ್ಲೇ ಹೇಳುವುದಾದರೆ ಇದು ಸರ್ಕಾರದ ಹಲ್ಕಟ್ ಯೋಜನೆ. ನೋಡ್ರ ಗೊತ್ತಾಯ್ತು. ಜೇನು ಕುಡಿದಂತೆ, ಹೆಂಡತಿಯ ಕಡೆ ಜೇನು ಕಡಿದಂತೆ. ಅದಕ್ಕೆ ನೀವು ಇಟ್ಕೊಂಡೋಳು ಇರೋ ತನಕ ಕಟ್ಕೊಂಡೋಳು ಕಡೆ ತನಕ ಅಂದ್ರೆ ವರ್ತಮಾನದಲ್ಲಿ ಅಲ್ಲೂ ಟಿವಿಲಿ ನೋಡಿ ಅದು ಇದೆ. ಇಟ್ಕೊಂಡೋಳು ಇರೋ ತನಕ ಕಟ್ಕೊಂಡೋಳು ಕಡೆ ತನಕ ಅನ್ನುವಾಗ ಯೋಚನೆ ಮಾಡಿ. ನಮ್ಮ ಬದುಕು ನರ್ಪಣ ಚೆನ್ನುಡಿ ಆ ವೃತ್ತಿಯಲ್ಲಿ ನಮ್ಮ ವಿಶ್ವದೊಂದು ಕವಿತೆ ಇದೆ, ಅದು ಚೆನ್ನಾಗಿ ಬರ್ದಿದ್ದಾರೆ. ಈ ಜಡೆ ಹಾಕ್ಬಿಟ್ಟು ಅದು ಶಬ್ದಗಳಿಗೆಲ್ಲ ನಮ್ಮ ಕವಿ ಚಿಕಿತ್ಸೆ ಕೊಡಬಲ್ಲ. ನಮ್ಮೂರಲ್ಲಿ ಅಲನೆಯರು ಬಾಣವನ್ನು ಹೂಡಿ ಕಾಲ ಪುರುಷ ನೆನೆದ ಹಾಗೆ ದೇಹವಾಗಿ ಹೋಗಿದೆ. ಮುಖಿ ಬರ್ತಾ ಇದ್ದಾಳೆ ಅಂದ್ರೆ ಇಂಥ ಒಂದು ಅಧ್ಯಾತ್ಮದ್ದು ಹೇಗೆ ಕವಿ ತೋರಿಸಿದ ನೋಡಿ. ತನುವನೊಂದು ಬಿಲ್ಲು ಮಾಡಿ ಪ್ರಾಣ ಬಾಣವನ್ನು ಹೂಡಿ ಕಾಲ ಪುರುಷ ನೆಲದ ಹಾಗೆ ದೇಹವಾಗಿ ಹೋಗಿದೆ. ಎರಡನೇದು ಕವಿ ಮನಸ್ಸು. ಗಳಿತ ಫಲದ ತರುವಿನಲ್ಲಿ ಶಿಶಿರ ಕುಳಿರ ಗಾಳಿಯಲ್ಲಿ ಎಲೆಗಳುದರಿ ರಸವಿಹೀನ ಚಲುವಿನಂತೆ ತನುವಿದೆ. ಪಣವರ ಇವಾಗ ಕವಿ ಹುಟ್ಟಿಯಾಗಿ ಮಾಡುತ್ತಿದ್ದೆ. ಬೆಳ್ಳಿನವರ ಹೆಣ ಮುದುಕಿ ಭಗವಂತನ ನಂಬಿ ಬದುಕಿ ಕೈಯ ಕೋಲ ನೋರಿಕೊಂಡು ಮುಂದೆ ನಡೆಗಳು. ಯಾವ ಊರು ಎಲ್ಲಿಯವಳು ಎಲ್ಲಿಗಿಂತು ಸಾಗುತಿಹಳು ನನಗೆ ಮಾತ್ರ ಜಗದ ಜೀವ ನಡೆಯುವಂತೆ ತೋರಿದೆ. ಒಂದು ಹಣೆಯಲ್ಲಿ ಏನು ಬರ್ತಿಲ್ಲ, ಖಾಲಿ ಹಣೆ ಇಟ್ಟಿರ್ತಾರೆ ನಮಗೆ. ನಾವು ಡೈಲಿ ಅದನ್ನ ಬರ್ತಾ ಹೋಗ್ತೀವಿ. ನಮ್ಮ ಜೀವನದ ಕಥೆಗಳನ್ನ ನಾವು ನಮ್ಮ ಹಣೆನಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ನಾವು ನಡೆಯಿಂದಲೋ ನುಡಿಯಿಂದಲೋ ತಿಳಿದಿರೋದ್ರಿಂದಲೋ ಜ್ಞಾನದಿಂದಲೋ ಯಾವ್ದಾರ ಒಂದು ಫ್ರೇಮ್ ನಲ್ಲಿ ಇನ್ಯಾರೋ ಸಿಕ್ಕಿದ್ರಿಂದಲೋ ಅದೃಷ್ಟದಿಂದಲೋ ಈ ರೀತಿ ನಮ್ಮ ಜೀವನ ಬೆಳೀತಾ ಹೋಗುತ್ತೆ. ಅದಕ್ಕೆ ನಾನು ಇಲ್ಲಿ ಬರೆದಿದ್ದೀನಿ. ಮೊದಲು ಹುಟ್ಟುತ್ತೀವಲ್ಲ ಅವಾಗ ತೊಗಲ ಚೀಲದೊರಗಿಡಿಯೇ ಗಂಟೆ ಗಳಿಗೆಗಳ ಗುಣಿಸಿ ಮಸ್ತಕದ ಪುಸ್ತಕವನ್ನು ಓದುವರು ಪ್ರಾಜ್ಞರು. ಅಂದ್ರೆ ಹುಟ್ಟಿದ ಈ ಗಳಿಗೆ ಹುಟ್ಟಿದಾನೆ ಪ್ರಾಜ್ಞರು, ಆದರೆ ಅಲ್ಲಿರುವುದು ಬರೀ ಬಿಳಿಯ ಹಾಳೆ. ನಮ್ಮೆಸರೇ ಮುಖಪುಟದ ಶೀರ್ಷಿಕೆ, ತಾಯ ಗೋಗುಳವೇ ಮುನ್ನುಡಿ. ಪುಸ್ತಕ ಪ್ರಾರಂಭ ಆಗುತ್ತೆ. ನಂತರ ಬಾಲ್ಯದಲ್ಲಿ ಪದ ಪದ್ಯ ಪ್ರಾಸಗಳು, ಶಿಶುಗೀತ ಗಾಯನವು, ನಲಿಕಲಿಯುವ ದಿನಗಳವು, ಬಂದ ಪ್ರಬಂಧಗಳು, ನಡತೆ ಲೇಖನಿಯು, ಭಾವ ಶಾಹಿಯ ಬಣ್ಣಗಳು. ಒಂದು ಮನುಷ್ಯನ ರೂಪಕ್ಕೆ ಬರೋವರೆಗೂ, ಅಂದ್ರೆ ಒಂದು ಪ್ರಬುದ್ಧತೆಗೆ ಬರೋವರೆಗೂ ನಾವು ಆಡೋ ಲಾಲಿ ಆಡೋದು ಕೂಗಾಡೋದು ಏನಾಗುತ್ತೆ ಎಲ್ಲ ಗ್ರಾಸ್ ಮಾಡ್ಕೊಂಡು ಬರ್ಕೊಳ್ತಾ ಇರುತ್ತೆ. ಯಾವ್ದೋ ಒಂದು ವಿಷಯನ ಪ್ರಬಂಧ ತರ ಬರ್ಕೊಳ್ತಾ ಇರ್ತದೆ, ಯಾವ್ದೋ ಒಂದು ವಿಷಯನ ವಿಶ್ಲೇಷಿಸಿ ಬರ್ಕೊಳ್ತಾ ಇರುತ್ತೆ. ಇದು ಬಾಲ್ಯದಲ್ಲಿ ಅದು ಸಂಗ್ರಹಿಸುವ ವಿಷಯ. ಆದ್ರೆ ಯೌವನ ಇದೆಯಲ್ಲ, ನಂತರದ ಅಧ್ಯಾಯ ವ್ಯಾಕರಣಬದ್ಧ ಗದ್ಯ ರೂಪ. ಆ ನಂತರದ ದಿನ ವ್ಯಾಕರಣಬದ್ಧವಾಗಿರಬೇಕು, ಒಂಚೂರು ತಪ್ಪ. ಕನಸು ಮನಸ್ಸುಗಳೇ ಆವರಣದೊಳಗಿನ ಸ್ವಗತಗಳು. ಅಂದ್ರೆ ನಾವು ಕನ್ನಡವನ್ನು ಒಂದು ಪದ್ಯ ಬರೆದಾಗ ಒಂದು ಚಿಹ್ನೆಗಳನ್ನ ಹಾಕ್ತೀವಿ, ಬ್ರಾಕೆಟ್ ನಲ್ಲಿ ಒಂದಷ್ಟು ಬರ್ಕೊಳ್ತೀವಿ, ಎಕ್ಸ್ಪ್ಲಮೇಟರಿ ಕೊಡ್ತೀವಿ, ಇನ್ನೊಂದು ಪುರುಷ ಹಾಕ್ತೀವಿ, ಕಾಮ ಹಾಕ್ತೀವಿ. ಇದು ಏನಕ್ಕೆ ಅನ್ನೋದು ಇಲ್ಲಿ ಹೇಳ್ತೀವಿ. ತದನಂತರ ವ್ಯಾಕರಣ ಪದ್ಯ ಗದ್ಯ ರೂಪ, ಕನಸು ಮನಸ್ಸುಗಳೇ ಆವರಣದೊಳಗಿನ ಸ್ವಗತವು, ಅನಿರೀಕ್ಷಿತ ಅದೃಷ್ಟಗಳೇ ಆಶ್ಚರ್ಯ ಸೂಚಕವು, ತಂಪ ನೀಡುವ